ಪರಮ ಪೂಜ್ಯ ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳ ಅಡಿದಾವರೆಗಳಿಗೆ, ಮಹಾನ್ ಮಾನವತಾವಾದಿ, ಜಾತ್ಯತೀತ ನಾಯಕ, ಆಧ್ಯಾತ್ಮಿಕ ಗುರು ಶಿರಡಿ ಶ್ರೀ ಸಾಯಿಬಾಬಾ ಅವರ ಪಾದಾರವಿಂದಗಳಿಗೂ ಕೂಡ ಇವತ್ತಿನ ಶುಭ ಸಮಾರಂಭದಲ್ಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ನನಗೆ ಬಂದಿರೋ ಟಾಪಿಕ್ ಮಠದ ಪೀಠಾಧಿಪತಿಯಾದರೆ. ನನಗೆ ಈಗ ವಯಸ್ಸು 25. ಇಷ್ಟು ಜಲ್ದಿ ನನ್ನ ವಿದ್ಯಾರ್ಥಿಗಳನ್ನ ಮಠಾಧಿಪತಿ ಮಾಡಕೊಂಡಾರೂ ಖುಷಿ ಒಂದು ಕಡೆ. ಆದರೆ ನನಗೆ ಏನು ಆಸೆಗಳಿದ್ದಲ್ಲ ಅದನ್ನೆಲ್ಲ ಈ ಆಶುಭಾಷಣದಿಂದ ಹೋಗಲಿ ಅಂತೇಳಿ ಆಸೆ ಪಟ್ಟ. ಮಠದ ಪೀಠಾಧಿಪತಿ ಅಂದ್ರೆ ರೀ ಅವರಿಗೆ ಒಂದು ಗೌರವ ಅಂತಕ್ಕಂಥದ್ದು ಭಾಳ ಇರ್ತೈತಿ. ಜಗತ್ತಿನೊಳಗೆ ನಾವು ಮಠಾಧಿಪತಿಗಳನ್ನ ಬಹಳ ರೀತಿಯೊಳಗೆ ನೋಡ್ಬೋದು. ಬಹಳ ರೀತಿಯೊಳಗೆ ಯಾವ ರೀತಿ ಮಾಡಬೇಕು, ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ನಿನ್ನ ಮೇಲೆ ನೀನು ನಂಬಿಕೆ ಇಡು, ಆತ್ಮವಿಶ್ವಾಸದಿಂದ ಮಾಡು. ನಿನ್ನ ಕಠಿಣ ಪರಿಶ್ರಮ ನಿನಗೊಂದು ದಿವಸ ಯಶಸ್ಸನ್ನ ತಂದು ಕೊಟ್ಟದಂತಾನು ಹೇಳ್ತಾರೆ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ಇಲ್ಲಿ ಈ ಆಶುಭಾಷ ಈ ಎಂಟ್ರಿನ ರಾಜನ ಸ್ಟೈಲ್ನಾಗ ಎಂಟ್ರಿ ಆಗಿತ್ತು ಆಲ್ರೆಡಿ, ಹೇಳುವಂಥದ್ದು ಆಲ್ರೆಡಿ. ಅದಕ್ಕೆ ಈಗ ನಾನು ರಾಜನಾದ್ರ 3 ಕಾನ್ಸೆಪ್ಟನ್ನು ಹೇಳ್ತಾ ಹೋಗ್ತೀನಿ. ಒಂದು ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತ, ಒಂದು ಎರಡನೇದು ಪ್ಲೇಟೋನ ಆದರ್ಶ ರಾಜ ಸಿದ್ಧಾಂತ. ಶುಭ ಮುಂಜಾನೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನಗೆ ಬಂದಿರುವಂಥ ವಿಷಯ ಯಾವುದಪ್ಪ ಅಂದರೆ, ನಾನು ಉತ್ತಮ ಶಿಕ್ಷಕಿ ಆದರೆ. ಶಿಕ್ಷಕಿ ಆದರೆ ಅಲ್ಲ, ಆಲ್ರೆಡಿ ಅದೀವು. ಶಿಕ್ಷಕಿ ಆದರೆ ಅನ್ನೋಕ್ಕಿಂತ ಆಲ್ರೆಡಿ ಶಿಕ್ಷಕಿ ಅದೀವು. ಶಿಕ್ಷಕಿ ಆಗ್ಬೇಕಂತನ ಈ ಒಂದು ಕೋರ್ಸನ್ನು ಚಾಯ್ಸ್ ಮಾಡ್ಕೊಂಡಿದ್ದು. ಅದು ಸೈನ್ಸ್ ಟೀಚರ್ ಆಗಬೇಕು. ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಮತ್ತು ಇಂಗ್ಲೀಷ್ನ 420 ಅಂತ ಇದ್ದೀವಿ. ಪಕ್ಕಾ 420 ಟೈಮ್ ಅಂತ ಅನ್ಕೊಂಡೆ. ಸೊ ದಿಸ್ ಇಷ್ಟ. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಒಳಗೆ ರೈತ ಅಂತ ಏನೈತಿ, ಸೊ ಈ ಕಾನ್ಸೆಪ್ಟ್ ನಮ್ಮ ಇಡೀ ಕುಟುಂಬ ಅಲ್ಲ, ಇಡೀ ನಮ್ಮ ಬಂಧುಗಳು ಇಲ್ಲ. ಸೊ ವಿ ಆರ್ ಆಲ್ ಬಿಲಾಂಗ್ಸ್ ಟು ಎಂಪ್ಲಾಯ್ಸ್. ಅದು ನಮ್ಮ ತಾಯಿಯ ತಂದೆ ಇರ್ಬೋದು, ನಮ್ಮ ಮಮ್ಮಿ ಡ್ಯಾಡಿ ಇರ್ಬೋದು, ತಂದೆ ಇರ್ಬೋದು, ಅವರೆಲ್ಲರೂ ಬ್ರಿಟಿಷ್ ಹಾಕೋಗಿರೋ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೊದಲಿಗೆ 2 ಕ್ವಶನ್ ಅಟ್ಟ ಸುಮ್ಕೊಂಡು, ನಾ ಎಲ್ಲರೇ ನಿರ್ದೇಶಕ ಆದ್ರೆ ನನಗೆ ನೀವು ಹೇಳ್ದಂಗ ಯಶ್ ಈಗ ಫುಲ್ ರೇಂಜ್ ಒಳಗೆ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಹಿಂದೂಗಳ ಜೊತೆಗೆ ಇನ್ನಿತರರ ಆಚರಣೆಗಳನ್ನು ಕೂಡ ನಾವು ಮನಸಾರೆ ಒಪ್ಕೊಂಡು ಅದನ್ನು ಆಚರಣೆಯನ್ನ ಮಾಡ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂತಹ ಮನಸ್ಸನ್ನು ನಾವು ಹೊಂದಬೇಕಾಗಿದೆ. ಇದು ಯುರೋಪಿನಲ್ಲಿ ಆಚರಣೆ ಬರ್ಲಿ, ಇದರ ಇತಿಹಾಸವನ್ನಾದ್ರೂ ತಿಳ್ಕೊ. ನಾವ್ ಎಷ್ಟೋ ಸಲ ನೋಡ್ತಾ ಇದೀವಿ, ಯುಗಾದಿ ಹೊಸ ವರ್ಷ ಆದ್ರೆ ಈ ವರ್ಷ ಯಾರ್ದು, ಇದು ಯಾರದ್ದು? ಎನಿಬಡಿ ಕ್ಯಾನ್ ಆನ್ಸರ್? ಜನವರಿ 1ನೇ ತಾರೀಖನ್ನ ಹೊಸ ವರ್ಷ ಅಂತ ಯಾರು ಆಚರಣೆ ಮಾಡ್ತಾ ಇದ್ದಾರೆ? ಯಾವತ್ತಿನಿಂದ ಈ ಆಚರಣೆ ಶುರುವಾಯಿತು? ಯಾರು? ಬ್ರಿಟಿಷರ. ಇಟ್ಸ್ ಎ ರಾಂಗ್ ಆನ್ಸರ್. ಹೂ ಟೆಲ್ ಯು? ಯಾರು ಹೇಳಿದ್ರು ನಿಮ್ಗೆ? ಯಾರು? ಕ್ರಿಶ್ಚಿಯನ್ಸ್. Yes, a 20% answer should be the right, but they are not the real one. ಚೂರು ಹೇಳ್ತೀನಿ, ಅದು ಹೇಳಲೇಬೇಕು ಅಂತ ಅನಿಸಿಕೆ. ಪೂರ್ವದ ಇತಿಹಾಸದ ಪುಟಗಳನ್ನ ತೆಗೆದು ನೋಡಿದ್ರೆ, ಗ್ರೀಕ್ ಮತ್ತು ರೋಮನ್ ಸಿವಿಲೈಸೇಷನ್ ಗಳನ್ನ ಅಧ್ಯಯನ ಮಾಡಿದ್ರೆ, ರೋಮ್ ಸಾಮ್ರಾಜ್ಯದ ಅಧಿಪತಿಯಾಗಿರ್ತಕ್ಕಂಥ ಜೂಲಿಯಸ್ ಸೀಸರ್ ಸ್ಟಾರ್ಟೆಡ್ ದಿಸ್ ನ್ಯೂ ಇಯರ್, ಹೊಸ ವರ್ಷವನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಿದ. ಅದಕ್ಕಿಂತಲೂ ಮೊದಲು ರೋಮನ್ ಕ್ಯಾಲೆಂಡರ್ ಇತ್ತು. ರೋಮನ್ ಕ್ಯಾಲೆಂಡರ್ ನಲ್ಲಿ ನೀವು ಇವತ್ತಿಗೆ ಕಂಡುಕೊಳ್ಳತಕ್ಕಂತಹ 365 ದಿನಗಳಿರಲಿಲ್ಲ.
355 ದಿನಗಳ ಒಂದು ವರ್ಷದ ಅವಧಿಯ ಕ್ಯಾಲೆಂಡರ್ ಇತ್ತು. ಗ್ರಹ ನಕ್ಷತ್ರಗಳನ್ನ ಅವುಗಳ ಚಲನ ವಲನವನ್ನ ಆಧಾರವಾಗಿಟ್ಟುಕೊಂಡು ಈ ವರ್ಷದ ಪಂಚಾಂಗವನ್ನ ನಾವು ನಿರ್ಧಾರ ಮಾಡ್ತೀವಿ. ಪಂಚಾಂಗ ಅಥವಾ ಇಟ್ಸ್ ಇನ್ ಕ್ಯಾಲೆಂಡರ್. ಯಾವುದರ ಮೂಲಕ? ಗ್ರಹಗಳ ಚಲನವಲನಗಳ ಮೂಲಕ ನಾವು ಮಾಡ್ತಕ್ಕಂಥದ್ದು. ಸೊ